ವೀಕ್ಷಕರೇ, ಈ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಕೆಲವು ಮಹತ್ವದ ವಿಷಯಗಳು, ವಾಸ್ತವಿಕ ಬದುಕಿನ ಜನರ ವಿಚಾರಗಳು, ನುಡಿ ಭಾವನೆಗಳು ಯಾವ ರೀತಿ ಇದೆ, ಯಾವ ರೀತಿ ಬದಲಾಗಿದೆ, ಇವುಗಳ ಮೇಲೆ ಕೆಲವು ಮಹತ್ವದ ವಿಷಯಗಳು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ಪ್ರತಿಯೊಬ್ಬರ ತಂದೆ ತಾಯಿಯವರು ಜೀವನದ ಬದುಕುವ ಕಲೆ ಬಗ್ಗೆ ಹೇಳಿಕೊಡ್ತಾರೆ. ಬದುಕೋದು ಮುಖ್ಯವಲ್ಲ, ಆದರೆ ಹೇಗೆ ಬದುಕಬೇಕು ಅನ್ನೋದು ಮುಖ್ಯ. ಇನ್ನೊಬ್ಬರ ಹತ್ತಿರ ಬೇಡಿಕೊಳ್ಳುವುದು ಬೇಡ, ಕಷ್ಟಪಟ್ಟು ದುಡಿಯುವುದು ಕಲಿಯಿರಿ. ಏಕೆಂದರೆ ಯಾರು ಸ್ವಂತ ಸಂಪಾದನೆ ಮಾಡುತ್ತಾರೋ ಅವರು ಬೇರೆಯವರ ಮುಂದೆ ತಲೆ ಎತ್ತಿ ನಡೆಯುತ್ತಾರೆ. ಇದು ಯಾವುದೇ ಆಗಿರ್ಬೋದು, ಅದು ಹಣ ಆಗಿರ್ಬೋದು ಅಥವಾ ಗೌರವ ಆಗಿರ್ಬೋದು, ಇವು ಎರಡೂ ತನ್ನಷ್ಟಕ್ಕೆ ತಾನೇ ಸಿಗುತ್ತವೆ. ಆದರೆ ನಿಯತ್ತು ಇರಬೇಕಷ್ಟೇ. ಇಲ್ಲಿ ಸತ್ಯ ಅನ್ನೋದು ಯಾವಾಗಲೂ ಕೊನೆಯಲ್ಲೇ ಹೊರಬರುತ್ತದೆ. ಯಾರಾದರೂ ಅದನ್ನು ಮರೆ ಮಾಡಲು ಅಥವಾ ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಪರವಾಗಿಲ್ಲ. ಅದರ ಕೊನೆಗೆ ಹೇಗೆ ಫಲಿತಾಂಶ ಸಿಗಬೇಕು, ಸಿಕ್ಕೇ ಸಿಗುತ್ತದೆ. ಸತ್ಯಕ್ಕೆ ಯಾವಾಗಲೂ ಜಯ ಇದೆ, ಸುಳ್ಳಿಗೆ ಸುಖವಿಲ್ಲ. ಹಾಲಿಗೆ ಹಾಲು ಮತ್ತು ನೀರಿಗೆ ನೀರು ಆಗುತ್ತದೆ. ಸುಳ್ಳುಗಳು ಅನಿವಾರ್ಯ, ವಾದಕ್ಕೆ ತಾತ್ಕಾಲಿಕ ವಿಳಂಬ ಮಾತ್ರ. ಇಲ್ಲಿ ಮದುವೆಯಲ್ಲಿ ಕೊಟ್ಟಿರುವ ವರದಕ್ಷಿಣೆ ಹಣವು ಯಾವತ್ತೂ ಮಗಳ ಕೆಲಸಕ್ಕೆ ಬರುವುದಿಲ್ಲ. ಆದರೆ ಮಗಳ ಶಿಕ್ಷಣಕ್ಕೆಂದು ಹಾಕಿದ ಹಣವು ಅವಳ ಜೀವನದ ಭವಿಷ್ಯಕ್ಕಾಗಿ ಬಹಳ ಮುಖ್ಯವಾದ ಕೆಲಸಕ್ಕೆ ಬರುತ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕು. ಮುಂದೆ ಅವಳ ಜೀವನದ ಆಸರೆಯಾಗಿ ನಿಂತುಕೊಳ್ಳಲು ಅನುಕೂಲವಾಗುತ್ತದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇಲ್ಲಿ ಮನುಷ್ಯನ ಎಲ್ಲಕ್ಕಿಂತ ದೊಡ್ಡ ಶತ್ರು ಅವನ ನಾಲಿಗೆ, ಅಹಂಕಾರ, ಸಿಟ್ಟು. ಅವನಲ್ಲಿ ಅಡಗಿರುವ ಅವನ ಕ್ರೋಧವೇ ಅವನ ದೊಡ್ಡ ಶತ್ರು. ಯಾವ ರೀತಿ ಬೆಂಕಿ ಕಡ್ಡಿ ಹೊರಗಿನ ವಸ್ತುವಿಗೆ ಸುಡುವುದಕ್ಕಿಂತ ಮುಂಚೆ ಅದೇ ಸ್ವತಃ ಸುಟ್ಟುಕೊಳ್ಳುತ್ತದೋ ಅದೇ ಪ್ರಕಾರ ಈ ಮನುಷ್ಯನು ಕೂಡ ಯಾವಾಗ ಹೊರಗಿನವರಿಗೆ ಹಾಳು ಮಾಡುವುದಕ್ಕಿಂತ ಮುಂಚೆ ಅವನೇ ಹಾಳಾಗಿ ಹೋಗುತ್ತಾನೆ. ನಮ್ಮ ಜೀವನದಲ್ಲಿ ಸಮಯ ಮತ್ತು ಸ್ಥಿತಿ ಯಾವಾಗಲೂ ಬದಲಾಗುತ್ತದೆ. ಸಮಯ, ಸಂದರ್ಭ, ಪರಿಸ್ಥಿತಿ, ಸ್ಥಿತಿಯು ಯಾವತ್ತೂ ಒಂದೇ ಥರ ಇರಲ್ಲ, ಒಂದೇ ಥರ ಬರಲ್ಲ. ಭಿಕ್ಷುಕ ರಾಜನಾಗಬಹುದು, ರಾಜನು ಭಿಕ್ಷುಕನಾಗಬಹುದು, ಬಡವ ಶ್ರೀಮಂತನಾಗಬಹುದು, ಶ್ರೀಮಂತ ಬಡವನಾಗಬಹುದು. ಇದು ಕಾಲಚಕ್ರ ತಿರುಗುತ್ತಾ ಇರುತ್ತದೆ. ಆದ್ದರಿಂದ ಯಾರಿಗೂ ಅವಮಾನ ಮಾಡಬೇಡಿ ಮತ್ತು ಯಾರಿಗೂ ಕಮ್ಜೋರ್ ವೀಕ್ನೆಸ್ ತಿಳಿದುಕೊಳ್ಬಾರದು. ಭಲೇ ನೀವು ಎಷ್ಟೇ ಶಕ್ತಿಶಾಲಿಯಾಗಿರ್ಬೋದು, ಆದರೆ ಸಮಯ ಅನ್ನೋದು ಎಲ್ಲಕ್ಕಿಂತ ಶಕ್ತಿಶಾಲಿ ಆಗಿರುತ್ತದೆ. ಅದರಿಂದ ಯಾರಿಗೂ ಕನಿಷ್ಠ ತಿಳಿದುಕೊಳ್ಳಬಾರದು, ಯಾರಿಗೂ ಬಲಹೀನ ಅಂತ ತಿಳಿದುಕೊಳ್ಳಬಾರದು. ಕರ್ಮ ಸರಿಯಾಗಿರಲಿ, ವಿಚಾರ ಸರಿಯಾಗಿರಲಿ, ನಿಯತ್ತು ಸರಿಯಾಗಿರಲಿ. ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿ ಆ ದೇವರು ಕಾಣಿಸುತ್ತಾನೆ. ಅಣ್ಣ, ನೀನು 108 ದೇವರ ಗುಡಿಗೆ ಹೋಗಿ ಕಾಯಿ ಕರ್ಪೂರ ಅಗರಬತ್ತಿ ಹಚ್ಚಿ ತಲೆ ಬಾಗಿಕೊಂಡುವುದರಿಂದ ಏನೂ ಲಾಭವಿಲ್ಲ. ನಿನ್ನಲ್ಲಿ ಹೊಲಸು ವಿಚಾರಗಳು ಇಟ್ಟುಕೊಂಡು, ಕೆಟ್ಟ ಬುದ್ಧಿ ಇಟ್ಟುಕೊಂಡು, ನೀಚ ಬುದ್ಧಿ ಇಟ್ಟುಕೊಂಡು ದೇವರ ಪೂಜೆ ಮಾಡೋದರಿಂದ ಭಕ್ತಿಯ ಪ್ರತಿಫಲ ಸಿಗೋದಿಲ್ಲ. ಅದು ಸಿಗುತ್ತದೆ ನಿನ್ನ ಸರಿಯಾದ ಕರ್ಮಗಳಲ್ಲಿ. ನಿನ್ನ ಜೀವನದಲ್ಲಿ ಕರ್ಮವು ಸರಿಯಾಗಿರಲಿ. ಕರ್ಮವು ಸರಿಯಾಗಿದ್ದರೆ ಎಲ್ಲವೂ ಪಡೆದುಕೊಳ್ಬೋದು. ನಿಯತ್ತು ಸರಿಯಾಗಿರಲಿ. ಹಸಿದವರಿಗೆ ಊಟ ಹಾಕಿ, ನೀರೇರಿಸೋರಿಗೆ ನೀರು ಕೊಡಿ, ಕಷ್ಟ ಅಂತ ಬಂದವರಿಗೆ ನಿನ್ನ ಕೈಲಾದಷ್ಟು ಸಹಾಯ ಮಾಡಿ. ಕಲ್ಲಿನ ಮೂರ್ತಿಗಳು ಪೂಜಿಸುವುದರಿಂದ ದೇವರು ಸಿಗಲ್ಲ. ಹಸಿದವರಿಗೆ ಊಟ ಹಾಕು, ಅದರಲ್ಲಿಯೇ ನಿನಗೆ ದೇವರು ಸಿಗೋದು. ಕರ್ಮ ನಿಜವಾದ ದೇವರು, ಉಳಿದೆಲ್ಲ ಕೇವಲ ತೋರಿಕೆ ದುಕಾನ ಮಾತ್ರ. ಈ ಜಗತ್ತಿನಲ್ಲಿ ಯಾವುದೇ ವಸ್ತುವಿಗೆ ಯಾವುದೇ ಎಷ್ಟೇ ಬೆಲೆ ಇರ್ಬೋದು, ಆದರೆ ಇಲ್ಲಿ ನಿದ್ರೆ, ನೆಮ್ಮದಿ ಮತ್ತು ಸಂತೋಷಕ್ಕೆ ಇರುವಷ್ಟು ಬೆಲೆ ಬೇರೆ ಯಾವುದೋ ವಸ್ತುವಿಗೂ ಇರುವುದಿಲ್ಲ. ಅದಕ್ಕೆ ಜೀವನದಲ್ಲಿ ನೆಮ್ಮದಿಯಿಂದ ಇರುವುದನ್ನು ಕಲಿತುಕೊಳ್ಳಿ.
ಅಣ್ಣ, ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಆಗಲ್ಲ, ಯಾರಿಗೆ ಯಾರು ನೋಡಲ್ಲ. ನಮ್ಮವರು ತಮ್ಮವರು ಅನ್ನೋದು ಬರೀ ಭ್ರಮೆ ಅಷ್ಟೇ. ದೂರಿನಿಂದ ನೋಡಿದರೆ ಆ ಬೆಟ್ಟವೇ ಕೂಡ ಬಹಳಷ್ಟು ಸುಂದರವಾಗಿ ಕಾಣುತ್ತೆ. ಆದರೆ ಹತ್ತಿರಕ್ಕೆ ನೋಡಿದಾಗ ಗೊತ್ತಾಗೋದಲ್ಲಿ ಎಷ್ಟೊಂದು ಕಲ್ಲು ಮುಳ್ಳು ಕಂಟಿ ಇದೆ ಅಂತ. ಈ ಮನುಷ್ಯನು ಕೂಡ ಹಾಗೇನೆ, ಮೇಲ್ನೋಟಕ್ಕೆ ಬಹಳಷ್ಟು ಸರಿಯಾಗಿ ಕಾಣ್ತಾನೆ, ಆದರೆ ಅವನಲ್ಲಿ ಮನಸ್ಸಿನಲ್ಲಿ ಬೇರೆಯೇ ವಿಚಾರಗಳು ಇರುತ್ತವೆ. ನಾವು ನೋಡಿದಂಗೆ ಅಲ್ಲ, ಅಲ್ಲಿ ಇರಲ್ಲ. ಹೇಳೋದು ಒಂದು, ಮಾಡೋದು ಬೇರೊಂದು. ಇದು ಈಗಿನ ಕಲಿಯುಗದ ಸಿದ್ಧಾಂತ. ಇಲ್ಲಿರೋ ಪ್ರತಿಯೊಬ್ಬರು ಸ್ವಾರ್ಥಿಗಳೇ, ಸ್ವಾರ್ಥದ ಸಾಥಿಗಳೇ. ಎಲ್ಲಿವರೆಗೆ ನಿಮ್ಮ ಹತ್ತಿರ ಹಣ ಇರುತ್ತದೆಯೋ ಅಲ್ಲಿವರೆಗೆ ಜನರು ನಿಮ್ಮನ್ನು ಕೇಳುತ್ತಾರೆ, ಹಲೋ ಅಣ್ಣ, ನೀನು ಹೇಗಿದ್ದೀಯ ಅಂತ. ಯಾವಾಗ ನಿಮ್ಮ ಜೇಬಿನಿಂದ ಹಣ ಖಾಲಿ ಆಯಿತು ಆವಾಗ ಜನರು ಕೇಳ್ತಾರೆ, ಅಣ್ಣ ನೀನು ಯಾರು ಅಂತ. ಹೇಗಿದೆ ಈ ದುನಿಯಾ? ಆದ್ದರಿಂದ ಯಾರ ಮೇಲೂ ವಿಶ್ವಾಸ ಇಡಬಾರ್ದು. ಕೇವಲ ಆ ಮೇಲಿರೋ ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ನಮ್ಮ ಸಂಸಾರದ ಬಂಡಿ ಸರಿಯಾಗಿ ಸಾಗ್ತದೆ. ಇಲ್ಲಿ ಇತಿಹಾಸ ಸಾಕ್ಷಿ ಇದೆ. ಇಲ್ಲಿವರೆಗೆ ಉಪ್ಪಿನಲ್ಲಿ ಹುಳುಗಳು ಬಿದ್ದಿಲ್ಲ ಅಂತ, ಆದರೆ ಸಿಹಿ ಪದಾರ್ಥಗಳಲ್ಲಿ ಹುಳುಗಳು ಬೀಳುತ್ತವೆ. ಮತ್ತು ಆಲ್ಕೋಹಾಲ್ ಮಾರವನಿಗೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ಆದರೆ ಹಾಲು ಮಾರವನಿಗೆ ಗಲ್ಲಿ ಓಣಿಗೆ ತಿರುಗಬೇಕಾಗುತ್ತದೆ. ಹಾಲು ಮಾರವನಿಗೆ ಪ್ರತಿಯೊಬ್ಬರು ಕೇಳುತ್ತಾರೆ, ಅಣ್ಣ ಹಾಲಿನಲ್ಲಿ ನೀರು ಬೆರೆಸಿದೇನಂತ. ಆದರೆ ಇಲ್ಲಿ ಜನರು ಶೆರೆಯಲ್ಲಿ ಸ್ವತಃ ತಾವೇ ಕೈಯಿಂದ ನೀರು ಹಾಕುತ್ತಾರೆ. ಒಂದು ಸುಂದರವಾದ ವಾಕ್ಯ ಇದೆ, ಯಾವ ಇನ್ನೊಬ್ಬ ವ್ಯಕ್ತಿಗೆ ಪ್ರಾಣಿ ಅಂತ ಕರೆದರೆ ತುಂಬ ಕೋಪಗೊಳ್ಳುತ್ತಾನೆ, ಮತ್ತು ಅದೇ ವ್ಯಕ್ತಿಗೆ ಹುಲಿ ಅಂತ ಕರೆದರೆ ಅವನಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ. ಅಂದರೆ ಇಲ್ಲಿ ಬೇರೆ ಪ್ರಾಣಿನೇ ಮತ್ತು ಹುಲಿಯು ಪ್ರಾಣಿನೇ, ಇಷ್ಟೇ ವ್ಯತ್ಯಾಸ ಅವರವರ ಜೀವನದ ಮೇಲೆ ನಡೆಯುತ್ತದೆ ಅಷ್ಟೇ. ಈ ಜೀವನದಲ್ಲಿ ಸೋಲು ಮತ್ತು ಒಂಟಿತನ ಇವುಗಳು ಭಾಳ ಪಾಠ ಕಲಿಸುತ್ತದೆ. ಅಂದರೆ ಒಂದು ಯಾವ ಥರ ಗೆಲ್ಲಬೇಕು ಅಂತ ಕಲಿಸಿದರೆ, ಇನ್ನೊಂದು ಜೀವನದಲ್ಲಿ ಯಾರನ್ನು ನಂಬಬೇಕು ಎಂದು ಕಲಿಸಿಕೊಡ್ತದೆ, ಮತ್ತು ಹೇಗೆ ಬದುಕಬೇಕು, ಜೀವನ ಮಾಡಬೇಕಂತ ಕಲಿಸುತ್ತದೆ. ಸೋಲು ಮತ್ತು ಗೆಲುವು ಇವು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಗೆಲುವು ಬಂದಾಗ ಅಲ್ಲಿ ಸೋಲುತ್ತದೆ, ಮತ್ತು ಬೆಳಕು ಬಂದಾಗ ಕತ್ತಲು ಕಾಣೆಯಾಗುತ್ತದೆ, ಕತ್ತಲು ಹೊರಟು ಹೋಗುತ್ತದೆ. ಆದ್ದರಿಂದ ನಿಮಗೂ ಜೀವನದಲ್ಲಿ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನೀವು ನಂಬಿಕೆ ಮಾತ್ರ ಇಡಿ, ನಿಮ್ಮ ಸಮಯ ಬಂದೇ ಬರ್ತದೆ. ಈ ಪ್ರಪಂಚದಲ್ಲಿ ನೀವು ಏನು ಬೇಕಾದರೂ ಪಡೆದುಕೊಳ್ಳಬಹುದು, ಖರೀದಿಸಬಹುದು, ಗಾಡಿ, ಬಂಗ್ಲೆ, ಬಂಗಾರ, ಬೆಳ್ಳಿ, ವಜ್ರ. ಆದರೆ ತಾಯಿ ಪ್ರೀತಿ, ವಾತ್ಸಲ್ಯ ಮತ್ತು ತಂದೆಯ ಸಹಾಯ ಯಾವತ್ತೂ ಸಿಗೋದಿಲ್ಲ. ಇದರಿಂದ ತಂದೆ ತಾಯಿಯವರ ಸೇವೆ ನಿಜವಾದ ಧರ್ಮ ಇದೆ. ಇಲ್ಲಿ ಇಂಗ್ಲೀಷ್ದಲ್ಲಿ ಒಂದು ವಾಕ್ಯ ಇದೆ, ಅದೇನೆಂದರೆ, ದ ಕಲರ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ದ ಏಜ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಹೌ ದ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಇದರ ಅರ್ಥ, ಬೆಕ್ಕಿನ ಬಣ್ಣ ಮುಖ್ಯವಲ್ಲ, ಬೆಕ್ಕಿನ ವಯಸ್ಸು ಮುಖ್ಯವಲ್ಲ, ಆದರೆ ಬೆಕ್ಕು ಇಲಿಯನ್ನು ಹೇಗೆ ಹಿಡಿಯುತ್ತದೆ ಅದೇ ಮುಖ್ಯವಾಗಿರುತ್ತದೆ. ಇಲ್ಲಿ आँखों में सपना होना चाहिए, दिल में अपना होना चाहिए. ಇಲ್ಲಿ ಆಲ್ಕೋಹಾಲ್ ಮಾರಾಟಗಾರನಿಗೆ, ಶೆರೆ ಮಾರಾಟಗಾರನಿಗೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ಆದರೆ ಹಾಲು ಮಾರಾಟಗಾರನಿಗೆ ಗಲ್ಲಿ ಓಣೆ ಹೋಗಬೇಕಾಗುತ್ತದೆ. ನಶೆ ಅನ್ನೋದು ಸ್ವತಃ ಎಳೆದು ತರುತ್ತದೆ, ಮತ್ತು ಬದುಕುವ ಸಲುವಾಗಿ ಕಷ್ಟಪಟ್ಟು ದುಡಿಯಬೇಕಾಗುತ್ತದೆ. ನಿಮ್ಮ ಮನೆಯಲ್ಲಿ ಬದುಕಿನ ಆಧಾರ ಸ್ತಂಭ ಅಂದರೆ ತಂದೆ ತಾಯಿಯವರೇ. ಮನೆ ನಡುಗಂಬ ಎಂದೇ ಹೇಳ್ಬೋದು. ಯಾವ ರೀತಿ ಮನೆಯ ನಡುವೆ ಇರುವ ಒಂದು ಕಂಬ ಇಡೀ ಮನೆಯ ಭಾರವನ್ನು ಸಹಿಸಿಕೊಳ್ಳುತ್ತದೆಯೋ, ಹಾಗೆ ತಂದೆ ತಾಯಿಯವರು ಇಡೀ ಮನೆಯ ಸಂಸಾರದ ಭಾರವನ್ನು ಎತ್ತಿ ಹಿಡಿಯುತ್ತಾರೆ. ಒಂದು ವೇಳೆ ತಂದೆ ತಾಯಿಯವರ ಗೌರವ ಕಾಯ್ದುಕೊಳ್ಳದಿದ್ದರೆ ನೀವು ಯಾವ ಗೋಡಿಯಲ್ಲಿ ಹೋದರೂ ಯಾವ ಪ್ರಯೋಜನವಿಲ್ಲ. ಏಕೆಂದರೆ ದೇವರವರೆಗೆ ಹೋಗಿ
ಮುಟ್ಟುವ ದಾರಿಯು ತಂದೆ ತಾಯಿಯವರ ಪಾದಗಳ ಮುಖಾಂತರ ಹಾದು ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಸರಿಯಾಗಿ ಕರ್ಮ ಮಾಡಿ ನಿಮ್ಮ ಜೀವನ ಸಾರ್ಥಕ ಆಗುತ್ತದೆ. ನಿಮಗೆ ಭಕ್ತಿಯ ಮುಖ್ಯ ಫಲ ದೇವರ ಗುಡಿಯಲ್ಲಿ ಸಿಗೋದಿಲ್ಲ, ನೀವು ಮಾಡುವ ಕರ್ಮದಿಂದ ಸಿಗುತ್ತದೆ. ಆದರೆ ಹೇಳೋದು ಕರ್ಮ ಸರಿಯಾಗಿರಲಿ, ನಿಯತು ಸರಿಯಾಗಿರಲಿ, ವಿಚಾರ ಸರಿಯಾಗಿರಲಿ, ನಿಮ್ಮ ಸ್ವಭಾವ ಸರಿಯಾಗಿರಲಿ, ದುಡಿದು ತಿನ್ನುವ ಗುಣ ಇರಲಿ, ಬೇಡಿ ತಿನ್ನುವ ಗುಣ ಬೇಡ. ದೇವರು ನಿಮ್ಮ ಕರ್ಮದಲ್ಲಿದೆ. ನೀವು ನಡೆದು ಬರುವ ದಾರಿ ಹೇಗಿರುತ್ತೋ ನಿಮ್ಮ ಜೀವನ ಕೂಡ ಹಾಗೆ ಇರುತ್ತದೆ. ಜೀವನದಲ್ಲಿ ಕರ್ಮವು ಸತ್ಯ ಇದೆ, ನಿಮ್ಮ ದೇವರು ಇದೆ, ಉಳಿದೆಲ್ಲ ಕೇವಲ ತೋರಿಕೆಯ ದುಕಾನ ಅಷ್ಟೇ. ಇಲ್ಲಿ ಭೂಮಿ ಮೇಲೆ ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ. ಇನ್ನೂ ಬೇಕು ಆಸೆಗೆ ಹೆಚ್ಚು. ಈ ಮನುಷ್ಯನು ಬರೀ 3 ದಿನದ ಜೀವನ ಕಟ್ಟಿಕೊಂಡು 3 ದಿನದ ಸಂತೆ, ಈ 3 ದಿನದ ಜೀವನ ಕಟ್ಟಿಕೊಂಡು ಇದೊಂದು ಎಷ್ಟೊಂದು ಸಂಪಾದನೆ ಮಾಡಿ ಏನು ಮಾಡಬೇಕಾಗಿದೆ. ಇವನ ಆಸೆಗೆ ಕೊನೆಯೇ ಇಲ್ಲ. ಆಸೆ ಹೇಗೆ ಪಡುತ್ತಾನೆ ಅಂದರೆ, ಮೊದಲು ಕಾಲ್ನಡಿಗೆಯಿಂದ ಹೋಗುತ್ತಿದ್ದನು, ಮುಂದೆ ಬರುತ್ತಾ ಸೈಕಲು ಬಯಸುತ್ತಾನೆ. ಹಾಗೆಯೇ ಒಂದು ಹೆಜ್ಜೆ ಇಟ್ಟು ಸೈಕಲನ್ನು ಬಿಟ್ಟು ಬೈಕನ್ನು ಬಯಸುತ್ತಾನೆ. ಬೈಕನ್ನು ಕನಸು ಕಾಣುತ್ತಾನೆ. ಬೈಕಿನ ಮೇಲೆ ಹೋಗುವವನು ಮುಂದೆ ಹೋಗುತ್ತಾ ಕಾರು ಬಯಸುತ್ತಾನೆ. ಹೀಗೆ ಒಂದೊಂದಾಗಿ ಪೂರ್ಣಗೊಂಡು ಮನಸ್ಸಿಗೆ ನೆಮ್ಮದಿ ಇಲ್ಲ ಮತ್ತು ಕೊನೆಗೆ ಕಡಿಮೆ ಕಾಣುತ್ತದೆ. ಏಕೆಂದರೆ ಇವನ ಜೀವನ ಕೊಂಡರೂ ಸಹ ಇವನ ಆಸೆಗೆ ಕೊನೆ ಇಲ್ಲ ಅಂತ ಅನಿಸುತ್ತದೆ. ಇಲ್ಲಿ ಸಮಾಜ ಅನ್ನೋದು ಒಂದು ಬಜಾರ್ ಇದ್ದ ಹಾಗೆ. ಈ ಸಮಾಜದಲ್ಲಿರುವ ಜನರು ಬರೀ ದೊಡ್ಡ ದೊಡ್ಡ ಮಾತುಗಳು ಆಡುತ್ತಾರೆ, ಆದರೆ ಸಾಯಕ್ಕೆ ಯಾರೂ ಬರೋದಿಲ್ಲ. ಆದರೂ ಕೆಲವರು ಮಾತ್ರ ಒಳ್ಳೆ ಜನರು ಸಾಯಕ್ಕೆ ಬರುವವರು. ಇಲ್ಲಿ ಕೆಟ್ಟ ಸಮಯ ಕಲಿಸುತ್ತದೆ. ಯಾರು ನಮ್ಮವರು ಮತ್ತು ಯಾರು ಹೊರಗಿನವರು, ಯಾರು ತೋರಿಕೆಯುಳ್ಳವರು ಅಂತ. ಸಲಹೆಗಳು ಕೊಡುವುದು ಬಹಳ ಸರಳವಾಗಿರುತ್ತದೆ, ಆದರೆ ಅದರ ಜೊತೆಯಲ್ಲಿ ಸಹಾಯ ಮಾಡುವುದು ತುಂಬಾ ಕಷ್ಟ ಇರುತ್ತದೆ. ಇಲ್ಲಿ ಜೀವನ ಅಂದರೆ ಬರೀ ಸಂಪಾದನೆ ಮಾಡೋದಕ್ಕೆ ಮತ್ತು ತಿನ್ನೋದಕ್ಕೆ ಅಲ್ಲ. ಇಲ್ಲಿ ಜೀವನ ಅಂದರೆ ಈ ಸಮಾಜದಲ್ಲಿರುವ ಜನರ ಮಧ್ಯೆ ಹೇಗೆ ಬದುಕಬೇಕು ಅನ್ನೋದು ಮುಖ್ಯ. ಜನರಿಂದ ತಿಳಿದುಕೊಳ್ಳುವುದು, ಬೇರೆಯವರಿಗೆ ಸಹಕಾರ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಮತ್ತು ವಿಶ್ವಾಸ ಮೇಲೆ ನಡೆಯುವುದಕ್ಕೆ ಇದೆ. ಯಾವ ಒಬ್ಬ ವ್ಯಕ್ತಿಯು ಬೇರೆಯವರ ಮುಖದಲ್ಲಿ ನಗು ಸಂತೋಷ ತರುವನು, ಆವಾಗಲೇ ಅವನ ಜೀವನ ಸಾರ್ಥಕ ಆಗುವುದು. ಇಲ್ಲಿ ಒಂದು ಅರ್ಥಪೂರ್ಣವಾದ ವಿಚಾರ. ಯಾವಾಗ ಒಂದು ನೀರಿನ ಹನಿಯು ಕೆಸರಿನಲ್ಲಿ ಬಿದ್ದರೆ ಅದು ಕೆಸರೇ ಆಗಿ ಹೋಗುತ್ತದೆ, ಮತ್ತು ಅದೇ ನೀರಿನ ಹನಿ ಒಂದು ತಿಳಿಯದ ನೀರಿನಲ್ಲಿ ಬಿದ್ದರೆ ಅದು ತಿಳಿ ನೀರಾಗಿ ಹೋಗುತ್ತದೆ. ಅದೇ ನೀರಿನ ಹನಿ ಕಾಯ್ದ ಬಿಸಿಯಾದ ತೇವೆ ಮೇಲೆ ಬಿದ್ದರೆ ಸುಟ್ಟು ಆವಿಯಾಗಿ ಹೋಗುತ್ತದೆ, ಮತ್ತು ಅದೇ ನೀರಿನ ಹನಿಯು ಒಂದು ಎಲೆ ಮೇಲೆ ಬಿದ್ದರೆ ಮುತ್ತಿನಂತೆ ಫಳ ಹೊಳೆಯುತ್ತದೆ. ಇಲ್ಲಿ ನೀರಿನ ಹನಿಯು ಅದು ನೀರಿನ ಹನಿಯೇ, ಆದರೆ ಅದರ ಸುತ್ತಮುತ್ತಲಿನ ವಾತಾವರಣ ಹೇಗಿರುತ್ತದೆಯೋ ಹಾಗೇ ಆಗುತ್ತದೆ. ಇದೇ ಥರ ಮನುಷ್ಯನ ಜೀವನ ಕೂಡ ಅವನಿಗೆ ಯಾವ ರೀತಿಯ ಸಂಘ ಸಿಗುತ್ತದೆಯೋ ಹಾಗೆ ಬೆಳೆದುಕೊಳ್ಳುತ್ತಾನೆ. ಒಳ್ಳೆಯವರ ಸಂಘ ಸಿಕ್ಕರೆ ಒಳ್ಳೆಯವನಾಗುತ್ತಾನೆ, ಕೆಟ್ಟವ್ರ ಸಂಘ ಸಿಕ್ಕರೆ ಕೆಟ್ಟವನಾಗುತ್ತಾನೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.